ಏಡ್ಸ್ ಟ್ರ್ಯಾಪ್ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟೂ ಜನರಲ್ಲಿ ಹಾಳಾದ ಮೊಟ್ಟೆ ಮುನಿರತ್ನ ತಲೆಗೆ ಹೊಡೀತು. ಮೊಟ್ಟೆ ಹೊಡೆದ ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಮಟ್ಟಿಗಿರಬೇಕು ಅಂತ ಹೇಳಿ ಒಂದಷ್ಟು ಅನುಮಾನಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಟ್ಟೆ ಎಸೆತ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ. ದೂರದಿಂದ ಅದು ಹೇಗೆ ಕರೆಕ್ಟ್ ಆಗಿ ಹೊಡೆದಿದ್ದಾರೆ ಅನ್ನೋದು ನಿಗೂಢವಾಗಿದೆ. ಈ ಬಗ್ಗೆ ಪೊಲೀಸರು ಸಂಪೂರ್ಣ ತನಿಖೆಯನ್ನ ನಡೆಸಬೇಕು. ಇವೆಲ್ಲವನ್ನ ನಾವು ನೋಡ್ತಾ ಇದ್ರೆ ಜನ ರಾಜಕಾರಣಿಗಳು ಅಂತಂದ್ರೆ ಅಸಹ್ಯ ಪಡ್ತಾ ಇದ್ದಾರೆ ಅಂತ ಹೇಳಿ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ. ಅದು ಹೆಂಗೆ ಅಷ್ಟು ಚಂದೊಳಗೆ ಮುನಿರತ್ನ ತಲೆಗೆ ಹೋಗಿ ಹೊಡಿಯೋಕ್ಕಾಗುತ್ತೆ? ದೊಡ್ಡ ಜನ ಒಂದು 50-60 ಜನ ಬರ್ತಾ ಇದ್ರಲ್ಲಿ ಮುನಿರತ್ನವ್ರ ತಲೆಗೆ ಹೊಡಿತು ಹಾಳಾದ ಮೊಟ್ಟೆ. ಅದು ಎಷ್ಟು ಗುರಿ ಇಟ್ಟು ಹೊಡೆದ್ರು ನನಗೆ ಗೊತ್ತಾಗಲ್ಲ. ಅವ್ರಿಗೆ ಹಂಗಾರೆ ಹೊಡೆದು ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಮಟ್ಟಿಗಿತ್ತು ಅಂತ ಲೆಕ್ಕ ಹಾಕೋಬೇಕು. ಈಗ ಅದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ. ಇವರು ಕೇಸ್ ಕೊಟ್ಟಿದ್ದಾರೆ, ಅವರು ಕೇಸ್ ಕೊಟ್ಟಿದ್ದಾರೆ. ಮುನಿರತ್ನ ಅವರು ಏನು ನಾವು ಮುನಿರತ್ನವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಒಳ್ಳೆ ಕಲಾವಿದರವರು. ಮುನಿರತ್ನರವರು ಈಗಾಗಲೇ ನಮ್ಮ ಸುರೇಶ್ರವರು ಸಂಪೂರ್ಣವಾಗಿ ನಿನ್ನೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರು ಹೇಳಿಕೆ ಕೊಟ್ಟಿದ್ದನ್ನೇ ನಾನು ಸಹಿತ ಅನುಮೋದಿಸ್ತೀನಿ. ಈ ವಿಚಾರದಲ್ಲಿ ಹೆಚ್ಚು ಹೇಳೋದಕ್ಕಿಂತ ಅವ್ರಿಗೆ ನಮ್ಮ ಡಿ ಕೆ ಸುರೇಶ್ರವರು ಮಾಜಿ ಸಂಸದರು ಹೇಳಿರ್ತಕ್ಕಂಥದ್ದು ಇರ್ಬೋದೇನೋ ಅಂತ ಅನ್ನಿಸ್ತುತ್ತೆ ನನಗೆ. ನಾನು ನಿಜ, ನೀವು ನಂಬ್ತಿರಿಲ್ವ, ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರಲ್ಲಿದ್ದೆ. ಮೊಟ್ಟೆ ಹೆಂಗೆ ಹೊಡಿತು ಅಂದರೆ, ಅಲ್ಲ ರೀ, ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡಿಯೋಕ್ಕಾಗಲ್ಲ, ನಿಮ್ಮ ತಲೆಗೆ ನಿಮ್ಮೆಲ್ಲರನ್ನೂ ಮೀರು ಆ ಕಡೆಗೆ ಬಿಟ್ಬಿಡುತ್ತೆ. ಅಷ್ಟು ದೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ, ಅದಕ್ಕೇನು ಮ್ಯಾಜಿಕ್ ನಡೀತು ಅಂತ ತಿಳಿದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡಿದೆ. ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ.